ಲೇಡೀಸ್ ಅಂಡ್ ಜೆಂಟಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಒಳಹೊರಗಿನ ಒಳನೋಟಗಳನ್ನ ನಿಮ್ಮೆದುರು ತೆರೆದಿಡುವ ವಿಶೇಷ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ವೀಕ್ಷಕರೇ, ಇವತ್ತು ರಾಜ್ಯದಲ್ಲಿ ಮತ್ತೊಂದು ಸುತ್ತಿನ ರಾಜಕೀಯ ರಣಕಣ ಮತ್ತು ಕುರ್ಚಿ ಕಿತ್ತಾಟ, ಹಗ್ಗ ಜಗ್ಗಾಟ ದೆಹಲಿ ಹಂತಕ್ಕೆ ತಲುಪಿದೆ. ಡಿಸಿಎಂ ಆಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ಶತಾಯ ಗತಾಯ ಒಂದು ಸಿಎಂ ಕುರ್ಚಿಯನ್ನ ಅಲಂಕರಿಸಲಿಕ್ಕೆ ಏನೆಲ್ಲ ದಾಳಗಳನ್ನ ಉಳಿಸಬೇಕು, ಯಾವೆಲ್ಲ ತಂತ್ರಗಳನ್ನ ಪ್ರತಿತಂತ್ರಗಳನ್ನ ಮಾಡಬೇಕು ಅದನ್ನ ಮಾಡ್ತಾನೆ ಬರ್ತಾ ಇದ್ದಾರೆ. ಅವರು ತಮ್ಮ ಈ ಪ್ರಯತ್ನದಲ್ಲಿ ನಿಲ್ತಾನೂ ಇಲ್ಲ, ಸೋಲ್ತಾನೂ ಇಲ್ಲ. ಅದರ ಮತ್ತೊಂದು ಸುತ್ತಿನ ಹೋರಾಟ ಅನ್ನೋ ಹಾಗೆ ಇವತ್ತು ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ದಾರೆ. ಅಲ್ಲಿ ಬೇರೆ ಬೇರೆ ರೀತಿಯ ನೀರಾವರಿ ಇಲಾಖೆಗಳು ಮತ್ತಿತರ ತಮ್ಮ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತ ಮೀಟಿಂಗ್ಗಳಲ್ಲಿ ಅಥವಾ ಕೇಂದ್ರದ ಅಧಿಕಾರಿಗಳ ಜೊತೆ ಮಾತನಾಡ್ತೇನೆ, ಕೇಂದ್ರದ ಮಂತ್ರಿಗಳ ಜೊತೆ ಮಾತನಾಡ್ತೇನೆ ಅನ್ನುವಂಥ ಸ್ಪಷ್ಟನೆಯನ್ನ ಅವರು ಕೊಟ್ಟು ಹೋಗಿದ್ದಾರೆ. ಆದರೆ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ವಿಷಯ ಇಷ್ಟೇ ಅಲ್ಲ. ಇದರ ಹೊರತಾಗಿರ್ತಕ್ಕಂಥ ಬೆಳವಣಿಗೆಗಳು, ರಾಜಕೀಯದ ಹಗ್ಗ ಜಗ್ಗಾಟಗಳು ಕೂಡ ಈಗ ದೆಹಲಿಯಲ್ಲಿ ನಡೀತಾವೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಗೊತ್ತು. ಹಾಗಾದ್ರೆ ಏನ್ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಹೊರಟಿದ್ದಾರೆ, ಮತ್ತೆ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಇತ್ತ ಸಿದ್ದರಾಮಯ್ಯ ಅಂಡ್ ಟೀಮ್ ಅಥವಾ ಸಿದ್ದರಾಮಯ್ಯನವರ ಬೆಂಬಲಿಗರು ಯಾವ ರೀತಿಯ ಪ್ರತಿತಂತ್ರವನ್ನ ಹೂಡ್ತಿದ್ದಾರೆ ಅನ್ನುವಂಥ ವಿಚಾರಗಳನ್ನ ನಾನು ನಿಮಗೆ ತಿಳಿಸ್ತೇನೆ. ನನಗೆ ಎಷ್ಟು ಆಪ್ತ ಅಂತ ನಿಮ್ಗೆ ಗೊತ್ತಿದ್ಯಾ? ಅವರು ಯಾರಿಗೆ ಬೇಕಾದ್ರೂ ಭೇಟಿ ಮಾಡ್ಬೋದು, ಯಾರಿಗೆ ಬೇಕಾದ್ರೂ ಕರೆದು ಮಾತಾಡ್ಬೋದು. ಸಿಎಂಗೂ ಅವ್ರಿಗೂ ಸಂಬಂಧನೇ ಇಲ್ಲ. ನಾನು ಅವನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಮಾಡಿದ್ದೀನಿ. ವೀಕ್ಷಕರೇ, ಡಿ ಕೆ ಶಿವಕುಮಾರ್ ದೆಹಲಿಗೆ ತೆರಳಿರ್ತಕ್ಕಂಥದ್ದು ದೊಡ್ಡ ಸುದ್ದಿ ಮತ್ತು ಕುತೂಹಲವನ್ನ ಹುಟ್ಟು ಹಾಕಿದೆ. ಅದು ಏನೇ ಆಗಲಿ ಫೈನಲ್ ಫೈಟ್ ಅನ್ನ ಮಾಡೇ ಬಿಡೋಣ. ಕಾಂಗ್ರೆಸ್ನ ಹೈಕಮಾಂಡ್ನ ಒಂದು ನಾಯಕರೇನಿದ್ದಾರೆ ಅವ್ರ ಎದುರುಗಡೆ ಕೂತ್ಕೊಂಡು ತನ್ನ ಮನದಾಳದ ಅಭಿಲಾಷೆಯನ್ನ, ಮನೋಭಿಲಾಷೆಯನ್ನ ಎಲ್ಲವನ್ನೂ ಕೂಡ ಹೇಳಬಿಡೋಣ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಗಟ್ಟಿ ನಿರ್ಧಾರವನ್ನು ಮಾಡಿ ಈಗ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ದಾರೆ. ಅಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಹೈಕಮಾಂಡ್ನ ಕೆಳಹಂತದ ನಾಯಕರು, ಎರಡನೇ ಹಂತದ ನಾಯಕರ ಜೊತೆಗೂಡಿ ಚರ್ಚೆ ಮಾಡಿ ತಂತ್ರಗಳನ್ನು ರೂಪಿಸಿ ನಂತರ ಅಂತಿಮ ಹಂತದ ನಾಯಕರು ಅಂತ ಯಾರಿದ್ದಾರೆ, ಮಲ್ಲಿಕಾರ್ಜುನ ಖರ್ಗೆ ಆಗಿರಲಿ ಅಥವಾ ರಾಹುಲ್ ಗಾಂಧಿ ಆಗಿರಲಿ ಅಥವಾ ಸೋನಿಯಾ ಗಾಂಧಿ ಆಗಿರಲಿ, ಇವರೆಲ್ಲರ ಮನವನ್ನ ಒಲಿಸುವಂತಹ ಕೆಲಸ ಅಥವಾ ತಮ್ಮ ದಾಳವನ್ನು ಉಳಿಸುವಂತಹ ಕೆಲಸ ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ. ಇದೇ ಹಂತದಲ್ಲಿ ಇತ್ತ ಕಡೆ ಮತ್ತೊಂದು ಸುತ್ತಿನ ಸಮರ ಶುರುವಾಗಿದೆ. ಅದು ಸಿದ್ದರಾಮಯ್ಯನವರ ಬಲಗೈ ಬಂಟ ಅಥವಾ ಸಿದ್ದರಾಮಯ್ಯನವರ ಆಪ್ತರು ಅಂತಾನೆ ಕರೆಸಿಕೊಳ್ಳುವಂತಹ ತುಮಕೂರಿನ ಕಾಂಗ್ರೆಸ್ ಪಕ್ಷದ ಫೈರ್ ಬ್ರಾಂಡ್ ರಾಜಕಾರಣಿ KN ರಾಜಣ್ಣ ಮತ್ತೆ ಸಿಡಿದೆದ್ದಿದ್ದಾರೆ. ಯಾವ ರೀತಿ ಅಂತಂದ್ರೆ, ಈಗಾಗಲೇ ಅವರು ಸಾಕಷ್ಟು ಬಾರಿ ಡಿ ಕೆ ಶಿವಕುಮಾರ್ ವಿರುದ್ಧ ಮತ್ತು ಸಿದ್ದರಾಮಯ್ಯನವರ ಪರವಾಗಿ ಹಲವಾರು ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಿದ್ವಿ. ಆದ್ರೆ ಈ ಬಾರಿ ರಾಜಣ್ಣ ಸಿಡಿದು ಬಿದ್ದಿರ್ತಕ್ಕಂಥದ್ದು, ಈಗ ಅವರು ಪತ್ರ ಸಮರವನ್ನ ಸಾರಿದ್ದಾರೆ ಅನ್ನುವಂಥದ್ದು ಬಹಳ ಮುಖ್ಯ ಮತ್ತು ವಿಶೇಷ ಅಂತಂದ್ರೆ, ಈಗಿನ ಕಾಲದಲ್ಲಿ ಅಂತ ಪತ್ರಗಳಿಗೆಲ್ಲ ಯಾವ ಬೆಲೆ ಇದೆ, ಯಾರಿಗೆ ಬರ್ದಿದ್ದಾರೆ, ಯಾಕೆ ಬರ್ದಿದ್ದಾರೆ ಅನ್ನುವಂಥ ಪ್ರಶ್ನೆ ನಿಮಗೆ ಹುಟ್ಟಬಹುದು. ಹೌದು, ನೇರವಾಗಿ ರಾಹುಲ್ ಗಾಂಧಿ ಅವರಿಗೆ KN ರಾಜಣ್ಣ ಪತ್ರ ಬರೆದಿದ್ದಾರೆ ಅನ್ನುವಂಥ ಮಾಹಿತಿ ಈಗ ರಾಜಣ್ಣನವರ ಆಪ್ತ ಮೂಲಗಳಿಂದಲೇ ತಿಳಿದು ಬರ್ತಾ ಇದೆ. ಕೇವಲ ಇವತ್ತು ಮಾತ್ರ ಅಲ್ಲ, ಕಳೆದ 2-3 ತಿಂಗಳಿಂದಲೂ ಕೂಡ ನಿರಂತರವಾಗಿ ರಾಹುಲ್ ಗಾಂಧಿ ಅವರಿಗೆ KN ರಾಜಣ್ಣ ಪತ್ರಗಳನ್ನು ಬರೀತಿದ್ದಾರೆ. ರಾಜ್ಯ ರಾಜಕಾರಣ ಮತ್ತು ರಾಜ್ಯದ ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ, ಸ್ಥಿತಿಗತಿ ಮತ್ತು ಮುಂದಿನ ಭವಿಷ್ಯದ ಕುರಿತಂತೆ ಅವರು ಉಲ್ಲೇಖ ಮಾಡಿದ್ದಾರೆ ಅನ್ನುವಂಥ ಮಾತು. ಎಲ್ಲದಕ್ಕಿಂತ ಪ್ರಮುಖವಾಗಿ ಆ ಪತ್ರದಲ್ಲಿ ಹೇಗೆ ಸಿದ್ದರಾಮಯ್ಯನವರು ರಾಜ್ಯದ ಸಮಸ್ತ ಒಂದು ಅಹಿಂದ ವರ್ಗದ ನಾಯಕರಾಗಿದ್ದಾರೆ, ಸಿದ್ದರಾಮಯ್ಯ ಏಕೈಕ ನಾಯಕರಾಗಿ ಹೇಗೆ ಇದ್ದಾರೆ, ಸಿದ್ದರಾಮಯ್ಯನವರನ್ನ ಒಂದು ವೇಳೆ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದರೆ ಆಗುವಂತ ಅನಾಹುತಗಳೇನು, ಜೊತೆಗೆ ಪಕ್ಷದ ವರ್ಚಸ್ಸಿಗೆ ಮತ್ತು ಪಕ್ಷದ ಅಸ್ತಿತ್ವಕ್ಕೆ ಬೀಳುವಂತಹ ಹೊಡೆತ ಯಾವುದು, ಯಾವ ರೀತಿ ಕಾಂಗ್ರೆಸ್ ಪಕ್ಷಕ್ಕೆ ಇದು ತೊಡಕಾಗಲಿದೆ ಅನ್ನುವಂಥ ಎಲ್ಲ ಎಚ್ಚರಿಕೆಗಳನ್ನ ಕೊಟ್ಟಿದ್ದಾರೆ. ಇದಲ್ಲದೆ ಈ ಸಿದ್ದರಾಮಯ್ಯನವರ ಹೊರತಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ವೇಳೆ ನೀವು ಮುಖ್ಯಮಂತ್ರಿ ಸ್ಥಾನಕ್ಕೆ ಆಯ್ಕೆ ಮಾಡೋದಾದ್ರೆ ಆಗುವಂತಹ ಅನಾಹುತಗಳಿಗೇನು, ಸರ್ಕಾರದ ವತಿಯಿಂದಲೂ ಪಕ್ಷದ ವತಿಯಿಂದಲೂ ಎಲ್ಲವೂ ಕೂಡ ಅದರಲ್ಲಿ ಬರೆಯಲಾಗಿದೆ. ಕೇವಲ ಒಂದು ಪತ್ರ ಅಲ್ಲ, 5-6 ಪತ್ರಗಳನ್ನ ಈಗಾಗಲೇ ರಾಹುಲ್ ಗಾಂಧಿ ಅವರಿಗೆ ಅವರು ಬರೆದಿದ್ದಾರೆ ಅನ್ನುವಂಥದ್ದು. ಈ ಎಲ್ಲಾ ವಿಚಾರಗಳು ಡಿ ಕೆ ಶಿವಕುಮಾರ್ ಅವರ ತಲೆಯಲ್ಲಿ ಇದೆ. ಇವೆಲ್ಲವನ್ನು ಇಟ್ಕೊಂಡು ಆ ಪತ್ರಗಳಿಗೂ ಕೂಡ ಅವರು ಕ್ಲಾರಿಫಿಕೇಶನ್ ಕೊಡೋದಕ್ಕೆ ಹೋಗಿದಾರೋ ಗೊತ್ತಿಲ್ಲ. ಬಹುತೇಕ ಆ ಪತ್ರದ ವಿಚಾರಗಳು ಪ್ರಸ್ತಾಪ ಆದ್ರೆ ಖಂಡಿತ ಡಿ ಕೆ ಶಿವಕುಮಾರ್ ಕೂಡ ತಮ್ಮದೇ ಆಗಿರ್ತಕ್ಕಂಥ ಒಂದು ವರ್ಷನ್ ಅನ್ನ, ತಮ್ಮ ಒಂದು ಅಭಿಪ್ರಾಯಗಳನ್ನ ಇಡ್ತಾರೆ. ಆದರೆ ಏನು KN ರಾಜಣ್ಣ ಬರ್ದಿದಾರಲ್ಲ,
ಈ ಪತ್ರಗಳ ಸಾರಾಂಶ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಆಗ್ತಾ ಇದೆ. ಬಹಳ ಪ್ರಮುಖವಾಗಿ ವೀಕ್ಷಕರೇ, ರಾಜಣ್ಣ ಬರೆದಿರ್ತಕ್ಕಂಥ ಪತ್ರದಲ್ಲಿ ನೇರವಾಗಿ ಡಿ.ಕೆ. ಶಿವಕುಮಾರ್ ವಿರುದ್ಧವೂ ಕೂಡ ಅವರು ವಾಗ್ದಾಳಿಯನ್ನ, ಆರೋಪಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇದೆ. ಈಗಾಗಲೇ 2024 ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲಿ ಹೆಚ್ಚಿನ ಗೆಲುವು ಸಿಗಲಿಲ್ಲ. ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ರೂ ಕೂಡ ಹೆಚ್ಚು ಸೀಟುಗಳನ್ನ ಗೆಲ್ಲೋಕೆ ಸಾಧ್ಯ ಆಗಲಿಲ್ಲ. ಬಿಜೆಪಿಯೇ ಹೆಚ್ಚು ಸೀಟುಗಳನ್ನ ಗೆಲ್ತು. ಇದಕ್ಕೆ ಕಾರಣ ನೇರವಾಗಿ ಕೆಪಿಸಿಸಿ ಅಧ್ಯಕ್ಷರು ಅನ್ನುವಂಥ ಮಾತನ್ನ ರಾಜಣ್ಣ ಹೇಳಿದ್ದಾರೆ ಅನ್ನುವಂಥ ಮಾತು. ಜೊತೆಗೆ ಇಲ್ಲಿರ್ತಕ್ಕಂಥ BLOಗಳನ್ನ ಕೂಡ ಸರಿಯಾಗಿ ಬಳಕೆ ಮಾಡಿಕೊಳ್ಳಿಲ್ಲ. ಅವರ ಒಂದು ದುರ್ಬಳಕೆಯೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆಯಾಗಿದೆ ಅನ್ನುವಂತಹ ಒಂದು ಅಂಶವನ್ನು ಪತ್ರಗಳಲ್ಲಿ ಅವರು ನಮೂದಿಸಿದ್ದಾರೆ. ಇದರ ಜೊತೆಗೆ ಏನು ರಾಜ್ಯದಲ್ಲಿ ಆಡಳಿತ ವೈಫಲ್ಯ ಅನ್ನುವಂಥ ಕೂಗೆದ್ದಿದೆ, ಇದಕ್ಕೂ ಕೂಡ ಡಿ.ಕೆ. ಶಿವಕುಮಾರ್ ಅವರೇ ನೇರ ಕಾರಣ. ಯಾಕಂದ್ರೆ ಕುರ್ಚಿ ಕಿತ್ತಾಟದ ಒಂದು ಕೂಗನ್ನ ಎತ್ತಿದ್ದ ಈ ಡಿ.ಕೆ. ಸಹೋದರರು ಯಾವಾಗ ಇವರು ಕುರ್ಚಿ ಕಿತ್ತಾಟದ ಕೂಗನ್ನ ಎತ್ತಿದ್ರು, ಅಲ್ಲಿಂದ ಆಡಳಿತ ಯಂತ್ರ ವಿಫಲಗೊಳ್ತಾ ಬರ್ತಾ ಇದೆ, ಜನಗಳ ನಂಬಿಕೆಯನ್ನ ಕಳ್ಕೊಳ್ತಾ ಇದೆ, ಪಕ್ಷದ ವರ್ಚಸ್ಸು ಕುಂದುತ್ತಾ ಇದೆ, ಜನ ಈಗ ರೋಸಿ ಹೋಗುವಂತ ಪರಿಸ್ಥಿತಿ ಬಂದಿದೆ. ಇದರ ಲಾಭವನ್ನ ಬಿಜೆಪಿ ಮತ್ತು JDS ಇತರ ಪಕ್ಷಗಳ ನಾಯಕರು ಪಡ್ಕೊಳ್ತಾ ಇದ್ದಾರೆ. ಇದು ಕಾಂಗ್ರೆಸ್ ಪಕ್ಷಕ್ಕೆ ಆಗ್ತಾ ಇರತಕ್ಕಂಥ ಅತಿ ದೊಡ್ಡ ಡ್ಯಾಮೇಜ್ ಅನ್ನುವಂಥ ಮಾತನ್ನ ರಾಜಣ್ಣ ನೇರವಾಗಿ, ಪರೋಕ್ಷವಾಗಿ, ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಡಿ.ಕೆ. ಶಿವಕುಮಾರ್ ಅವರನ್ನೇ ಟಾರ್ಗೆಟ್ ಮಾಡಿ ಈ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಅನ್ನುವಂತಹ ಒಂದು ಸ್ಫೋಟಕ ಸುದ್ದಿ ಬರ್ತಾ ಇರತಕ್ಕಂಥದ್ದು. ಜೊತೆಗೆ ರಾಜಣ್ಣ ನಿಲ್ಲೋ ಹಾಗೆ ಕಾಣ್ತಿಲ್ಲ. ಈ ಪತ್ರಗಳ ಸಮರ ಡಿ.ಕೆ. ವಿರುದ್ಧ ಇಲ್ಲಿಗೆ ಅಲ್ಲ, ಇನ್ನು ಮುಂದೆಯೂ ಕೂಡ ಈ ಸಮಸ್ಯೆ ಬಗೆಹರಿಯೋವರೆಗೂ ಕೂಡ ನಾನು ಬರಿತಾನೆ ಇರ್ತೀನಿ ಅನ್ನುವಂಥ ಒಂದು ಮಾತನ್ನ ರಾಜಣ್ಣ ತಮ್ಮ ಆಪ್ತರ ಬಳಿ ಸ್ಪಷ್ಟಪಡಿಸಿಬಿಟ್ಟಿದ್ದಾರೆ. ಇದರ ಅರ್ಥ ಡಿ.ಕೆ. ಶಿವಕುಮಾರ್, KN ರಾಜಣ್ಣರವರ ಒಂದು ರೀತಿಯ ಹೋರಾಟ ಅದು ಎದರಾ ಬದುರು ಅಕ್ಷರಶಃ ಯುದ್ಧದ ರೀತಿಯಲ್ಲಿ ನಿಂತಿದೆ. ಡಿ.ಕೆ. ಶಿವಕುಮಾರ್ ಮತ್ತು ಅವರ ಟೀಮ್, ಸಿದ್ದರಾಮಯ್ಯ ಮತ್ತು ಅವರ ಟೀಮ್, ಅವರ ಬೆಂಬಲಿಗರ ಎದುರಾಬದುರು ಹೋರಾಟ ಯುದ್ಧದ ಮಟ್ಟಕ್ಕೆ ಬಂದಿದೆ. ಹಾಗಾಗಿ ಸಾಕಷ್ಟು ಕುತೂಹಲವನ್ನ ಈ ಒಂದು ಡಿ.ಕೆ. ಶಿವಕುಮಾರ್ ಅವರ ಪಯಣ ಸೆಳೆದಿದೆ. ಎಸ್ ವೀಕ್ಷಕರೇ, ಈ ನಡುವೆ ರಾಜಣ್ಣ ಇನ್ನೊಂದು ಮಹತ್ವದ ವಿಚಾರವನ್ನು ಕೂಡ ಹೈಕಮಾಂಡ್ ಗಮನಕ್ಕೆ ತಂದಿದ್ದಾರೆ ಅನ್ನುವಂಥ ಮಾಹಿತಿ ರಾಜಣ್ಣನವರ, KN ರಾಜಣ್ಣನವರ ಆಪ್ತರೇ ಹೇಳ್ಕೊಳ್ತಾ ಇದ್ದಾರೆ. ಈಗೇನು ವಿಧಾನಸಭಾ ಅಧಿವೇಶನದಲ್ಲೇ ರಾಜಣ್ಣನವರು ಒಂದು ಬಹುದೊಡ್ಡ ಬಾಂಬನ್ನ ತಮ್ಮ ಪಕ್ಷದವರ ವಿರುದ್ಧವೇ ಹಾಕಿಬಿಟ್ಟಿದ್ರು. ಹನಿ ಟ್ರ್ಯಾಪ್ಗೆ ನನ್ನನ್ನ ಒಳಪಡಿಸಲಾಗ್ತಾ ಇದೆ, ಆ ಪ್ರಯತ್ನಗಳು ನಡೆದವು ಅನ್ನುವಂಥದ್ದು. ಅದು ಎಲ್ಲೆಲ್ಲಿಗೋ ಹೋಗಿ ಆ ಮಾತುಗಳು, ಆ ಮಾತಿನ ಅಭಿಪ್ರಾಯಗಳು, ಪ್ರತಿ ಅಭಿಪ್ರಾಯಗಳು ಎಲ್ಲೆಲ್ಲಿಗೋ ಹೋಗಿ ರಾಜಣ್ಣನವರ ತಲೆದಂಡಕ್ಕೂ ಕೂಡ ಕಾರಣ ಆಯಿತು. ಆದರೆ ಈ ಪತ್ರದಲ್ಲಿ ಸ್ವತಃ ರಾಜಣ್ಣ ಇದಕ್ಕೆ ನೇರ ಕಾರಣ ಯಾರು ಅನ್ನುವಂಥದ್ದನ್ನ ಬಹುತೇಕ ಡಿ.ಕೆ. ಶಿವಕುಮಾರ್ ಅವರ ಕಡೆಗೆ ಬೆರಳು ಮಾಡಿ ತೋರಿಸಿ ಪ್ರಸ್ತಾಪ ಮಾಡಿದ್ದಾರೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಇದು ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗುವಂಥದ್ದು. ಇದಲ್ಲದೆ ತನ್ನ ಪದಚ್ಯುತಿ ಅಂದ್ರೆ ಏನು, ತನ್ನನ್ನ ಸಚಿವ ಸ್ಥಾನದಿಂದ ಇಳಿಸಲಾಯಿತಲ್ಲ, ಆದರೆ ಕೇವಲ ಇಳಿಸಲಾಗಿಲ್ಲ, ಅದು ಉಚ್ಚಾಟನೆ ಮಾಡುವಂತ ಒಂದು ಮಟ್ಟಕ್ಕೆ ಹೋಯ್ತಲ್ಲ, ಆ ಮಟ್ಟಕ್ಕೂ ಕೂಡ ಡಿ.ಕೆ. ಶಿವಕುಮಾರ್ ಅವರೇ ಕಾರಣ ಅನ್ನುವಂತಹ ಒಂದು ನೇರ ವಾಗ್ದಾಳಿಯನ್ನ, ಬೀಡು ಬೀಸಾದ ಹೇಳಿಕೆಗಳನ್ನು ಕೊಡುವಂತಹ ರಾಜಣ್ಣ ತಮ್ಮ ಪತ್ರದಲ್ಲೂ ಕೂಡ ನಮೂದಿಸಿದ್ದಾರೆ. ಇದು ರಾಹುಲ್ ಗಾಂಧಿಯವರ ಗಮನಕ್ಕೆ ಬಂದಿದೆ ಅನ್ನುವಂಥ ಮಾತು. ಇದು ಡಿ.ಕೆ. ಶಿವಕುಮಾರ್ ಅವರ ಮುಂದಿನ ಕುರ್ಚಿ ಕನಸಿಗೆ ಮುಳ್ಳಾಗಿ ಪರಿಣಮಿಸಲಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದೆ. 48 ಜನರದು ಪೆನ್ ಡ್ರೈವ್ಗಳಿದಾವೆ. ಇಲ್ಲಿಯವರು ಇದ್ದಾರೆ, ಅಲ್ಲಿಯವರು ಇದ್ದಾರೆ. ರಾಜ್ಯ ಮಟ್ಟದಲ್ಲ, ರಾಷ್ಟ್ರ ಮಟ್ಟದಲ್ಲಿ ಇರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರು ಕೂಡ ಇದಾವೆ. ಅದರಿಂದ ಇದೊಂದು ಪಿಡುಗು. ಇದು ಸುಮ್ಮನೆ ಯಾರೋ ಒಬ್ರು ಮಾಡಿದ್ರೆ ಎಲ್ರಿಗೂ ಕೂಡ ಅನ್ವಯ ಆಗೋ ರೀತಿಯಲ್ಲಿ ಅದನ್ನು ಆರೋಪ ಮಾಡ್ತಕ್ಕಂಥದ್ದು. ಎಸ್ ವೀಕ್ಷಕರೇ, ಇದೆಲ್ಲದರ ನಡುವೆ ಒಂದು ವಿಚಾರ, ಒಂದು ಮಾತು ನನ್ನಗೆ ಸೆಳೆದ ಹಾಗೆ ನಿಮಗೂ ಕೂಡ ಗಮನ ಹರಿಸಬಹುದು. ಅಲ್ಲ ರೀ, ಆ ತರಹದ ದ್ವೇಷ ಅಥವಾ ಆ ತರಹದ ವಿರೋಧ ಇದ್ರೆ ನಿನ್ನೆನೋ ಮೊನ್ನೆನೋ ಡಿ.ಕೆ. ಶಿವಕುಮಾರ್ ಸ್ವತಃ ರಾಜಣ್ಣ ಮನೆಗೆ ಹೋಗಿ ಚೆನ್ನಾಗೆ ಮಾತಾಡ್ಕೊಂಡು, ಚೆನ್ನಾಗೆ ಭೇಟಿ ಮಾಡಿ, ನಗನಗ್ತಾ ಹೂಬೊಕ್ಕೆಗಳನ್ನ, ಹೂಗುಚ್ಛವನ್ನ ಕೊಟ್ಟು ಮಾತಾಡ್ಕೊಂಡು ಬಂದ್ರಲ್ಲ, ಅದೇನು ಹಾಗಾದ್ರೆ ಅಂತ ನೀವು ಕೇಳಬಹುದು. ಅದಕ್ಕೆ ಉತ್ತರ, ಆಕ್ಚುಲಿ ಇದೆಲ್ಲಾ ಪತ್ರ ಸಮರ ನಡೀತಾ ಇದ್ರು ಕೂಡ ಡಿ.ಕೆ. ಶಿವಕುಮಾರ್ ಅವರಿಗೆ ಇದೆಲ್ಲವೂ ಗೊತ್ತಿದೆ. ಆದ್ರೂ ಕೂಡ ಇನ್ನೊಂದು ವಿಚಾರಕ್ಕೆ ರಾಜಕಾರಣವನ್ನು ಮಾಡಲಿಕ್ಕೆ ಡಿ.ಕೆ. ಶಿವಕುಮಾರ್ ರಾಜಣ್ಣನವರನ್ನ ಭೇಟಿ ಮಾಡಿರ್ತಕ್ಕಂಥದ್ದು. ಒಂದು, ಈಗಾಗಲೇ ಕುರ್ಚಿ ಸಮರಕ್ಕೆ, ಕುರ್ಚಿ ತಾನು CM ಆಗಲಿಕ್ಕೆ
ಸಿದ್ದರಾಮಯ್ಯನವರ ಬಳಗದ ಎಲ್ಲರನ್ನು ಕೂಡ ಡಿ ಕೆ ಶಿವಕುಮಾರ್ ಭೇಟಿ ಮಾಡಿ ಮಾತಾಡ್ತಿದ್ದಾರೆ. ಅದು ನಮಗೆ ಗೊತ್ತೇ ಇದೆ. ಎಂ ಬಿ ಪಾಟೀಲ್ರನ್ನ ಭೇಟಿ ಮಾಡಿದ್ರು, ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿದ್ರು, ಎಚ್ ಸಿ ಮಹಾದೇವಪ್ಪ, ಪರಮೇಶ್ವರ್, ಹೀಗೆ ಮುನಿಯಪ್ಪ ಎಲ್ಲರನ್ನೂ ಕೂಡ ಭೇಟಿ ಮಾಡ್ತಾ ಇದ್ದಾರೆ. ಈಗ ಕೆ ಎನ್ ರಾಜಣ್ಣನವರಿಗೂ ಕೂಡ ಭೇಟಿ ಮಾಡಿ ಈ ಒಂದು ಪ್ರಮುಖ ಅಂಶವನ್ನ ಚರ್ಚೆ ಮಾಡಿದ್ದಾರೆ. ಇದಲ್ಲದೆ ರಾಜಣ್ಣನವರ ಭೇಟಿಯ ಬಗ್ಗೆ ಇನ್ನೊಂದು ಪ್ರಮುಖ ಅಂಶ ಇದೆ. ಅದೇನಪ್ಪಾ ಅಂತಂದ್ರೆ ಅಫೆಕ್ಸ್ ಬ್ಯಾಂಕ್, ತುಮಕೂರಿನ ಅಫೆಕ್ಸ್ ಬ್ಯಾಂಕ್ನ ಅಧ್ಯಕ್ಷಗಾದಿ ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಬೆಳ್ಳಿ ಪ್ರಕಾಶ್ ಅವರ ಅವಧಿ ಮುಗಿದಿದೆ. ಅಲ್ಲಿಗೆ ತನ್ನ ಬೆಂಬಲಿಗರಾಗಿರ್ತಕ್ಕಂಥ ಮತ್ತೊಬ್ಬ ವಿಧಾನ ಪರಿಷತ್ ಸದಸ್ಯ ಎನ್ ರವಿ ಅವರನ್ನ ಆ ಒಂದು ಅಫೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ನೇಮಕ ಮಾಡಬೇಕು, ಅದಕ್ಕೆ ನಿಮ್ಮ ಸಹಕಾರ ಬೇಕು ಅಂತ ಡಿ ಕೆ ಶಿವಕುಮಾರ್ ಆ ರಾಜಕಾರಣವನ್ನು ಮಾಡಲಿಕ್ಕೆ ಅಫೆಕ್ಸ್ ಬ್ಯಾಂಕ್ಗೆ ತನ್ನ ಬೆಂಬಲಿಗರನ್ನ ಕೂರಿಸ್ಲಿಕ್ಕೆ ರಾಜಣ್ಣ ಸಹಕಾರವನ್ನು ಕೂಡಿ ಡಿ ಕೆ ಶಿವಕುಮಾರ್ ಹೋಗಿದ್ರು, ಮಾತನಾಡಿದ್ರು ಅನ್ನುವಂಥದ್ದು. ಆದರೆ ರಾಜಣ್ಣನವರ ನಡೆ ಆ ಮೀಟಿಂಗ್ನ ನಂತರ ಮಾಧ್ಯಮಗಳಿಗೆ ಅವ್ರು ಹೇಳಿರ್ತಕ್ಕಂಥ ಸ್ಟೇಟ್ಮೆಂಟ್ ಅಲ್ಲೇ ಇದೆ. ಈ ಇಬ್ಬರ ಭೇಟಿಯ ಒಂದು ಪ್ರತಿಫಲ ಏನ್ ಬಂತು ಅಂದ್ರೆ, ಸ್ವತಃ ರಾಜಣ್ಣ ಹೇಳಿದ್ರು, ನಾನು ಯಾವುದೇ ಕಾರಣಕ್ಕೆ ಸಿದ್ದರಾಮಯ್ಯನವರ ಟೀಮ್ ಬಿಡೋದಿಲ್ಲ, ನಾನು ಸಿದ್ದರಾಮಯ್ಯ ಪರಾನೇ, ನಾನು ಸಿದ್ದರಾಮಯ್ಯ ಬೆಂಬಲಿಗನೇ, ಸಿದ್ದರಾಮಯ್ಯನವರ ಜೊತೆಗೆ ಇರ್ತೀನಿ ಅನ್ನುವಂಥ ಒಂದು ಮಾತನ್ನ ಹೇಳಿದ್ರು. ಅದರ ಅರ್ಥ ಡಿ ಕೆ ಶಿವಕುಮಾರ್ ಬಂದು ಯಾವುದೇ ರೀತಿಯ ನನ್ನ ಮನವೊಲಿಸೋದಕ್ಕೆ ಪ್ರಯತ್ನ ಪಟ್ಟರು, ಇನ್ಯಾವುದೇ ರೀತಿಯ ಆಸೆ ಆಮಿಷಗಳನ್ನ ಮುಂದಿನ ದಿನಗಳಲ್ಲಿ ಸಚಿವ ಸ್ಥಾನ ಇರಬಹುದು, ಅಥವಾ ಸಹಕಾರಿ ರಂಗದಲ್ಲಿ ಇನ್ನಷ್ಟು ಆದ್ಯತೆ ಇರಬಹುದು, ಅಥವಾ ಬೇರೆ ಬೇರೆ ರೀತಿಯ ಆಸೆ ಆಮಿಷಗಳನ್ನ ಕೊಟ್ಟರು ಕೂಡ ನಾನು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ನಾನು ಸಿದ್ದುಕ ಹನುಮಾನ್, ಅಂದ್ರೆ ಸಿದ್ದರಾಮಯ್ಯನವರ ಪರಮ ಭಕ್ತ, ಹನುಮಂತನಿದ್ದ ಹಾಗೆ ಅನ್ನುವಂಥ ಒಂದು ಮೆಸೇಜ್ ಅನ್ನ ಮಾಧ್ಯಮಗಳ ಮೂಲಕ ಮತ್ತೆ ಡಿ ಕೆ ಶಿವಕುಮಾರ್ಗೆ ಅವರು ತಿರುಗಿಸಿ ಕೊಟ್ಟಿದ್ದಾರೆ. ಇದು ದೊಡ್ಡ ಮಟ್ಟದ ಸಂಚಲನವನ್ನ ಹುಟ್ಟು ಹಾಕಿದೆ. ಇದೆಲ್ಲದರ ನಡುವೆ ಈಗ ಇವತ್ತು ಡಿ ಕೆ ಶಿವಕುಮಾರ್ ಮತ್ತೆ ದೆಹಲಿಗೆ ತೆರಳಿರ್ತಕ್ಕಂಥದ್ದು. ನನಗೆ ಎಷ್ಟು ಆಪ್ತ ಅಂತ ನಿಮ್ಗೆ ಗೊತ್ತಿದ್ಯಾ? ಸಿಎಂ ಅವ್ರಿಗೂ ಸಂಬಂಧನೇ ಇಲ್ಲ. ನಾನು ಅವನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಮಾಡಿದ್ದೀನಿ ಎಸ್.ಎಂ. ಕೃಷ್ಣ ಗೌರ್ಮೆಂಟ್ ಅಲ್ಲಿ. ಅವರು ಜನತಾ ಪಾರ್ಟಿಲಿ ಇದ್ರು, ಸಿಎಂ ದಳದಲ್ಲಿದ್ರು. ನಾನು ಕಾಂಗ್ರೆಸ್ ಅಲ್ಲಿ ನಾನು ಅವನ್ನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರು ಮಾಡಿದ್ದೀನಿ ಅಂತ ರಾಜಣ್ಣ ಗೊತ್ತಿದೆ, ಕೇಳಿ ಅವರು ಹೇಳ್ತಾರೆ. ಎಸ್ ವೀಕ್ಷಕರೇ, ಕೆ ಎನ್ ರಾಜಣ್ಣ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ನಡೆದಿರ್ತಕ್ಕಂಥ ರಾಜಕೀಯ ಹಗ್ಗಜಗ್ಗಾಟಗಳು ಮತ್ತು ಆರೋಪ ಪ್ರತ್ಯಾರೋಪಗಳು ಮತ್ತು ಅವರ ಒಳಗಡೆಯೇ ಇಬ್ಬರ ನಡುವೆ ನಡೀತಾ ಇರತಕ್ಕಂಥ ರಾಜಕೀಯ ವೈರುಧ್ಯಗಳನ್ನ, ವಿರೋಧಾಭಾಸಗಳನ್ನ ಎಲ್ಲವನ್ನೂ ಕೂಡ ನಿಮ್ಮ ಮುಂದೆ ನಾನು ಬಿಚ್ಚಿಟ್ಟಿದ್ದೇನೆ. ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರ ಮನವಿಗೆ ಪುರಸ್ಕರಿಸುತ್ತಾ ರಾಜಣ್ಣನವರ ಪತ್ರಗಳನ್ನ, ಅದನ್ನ ಆಧಾರವಾಗಿ ಆ ಅಂಶಗಳನ್ನ ಪ್ರಮುಖವಾಗಿ ಪರಿಗಣಿಸಿ ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾ, ಅಥವಾ ಸಿದ್ದರಾಮಯ್ಯನವರನ್ನೇ ಮುಖ್ಯಮಂತ್ರಿಯಾಗಿ ಮುಂದುವರಿಸುತ್ತಾ, ಅಥವಾ ಅಚ್ಚರಿ ಪಡುವಂತಹ ಯಾವುದಾದ್ರೂ ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾ ಅನ್ನುವಂಥ ಪ್ರಶ್ನೆ ಈಗ ಹುಟ್ಕೊಂಡಿದೆ. ಸದ್ಯಕ್ಕೆ ಅದಕ್ಕೆ ಅಂತ್ಯ ಬೀಳುವಂತಹ ದಿನಗಳು, ಕ್ಷಣಗಳು ಹತ್ತಿರ ಬಂದಿದ್ದಾವೆ. ನಾವೆಲ್ಲರೂ ಕೂಡ ಆ ಕ್ಷಣಗಳನ್ನ, ದಿನಗಳನ್ನ ನೋಡ್ತಾ ಇರೋಣ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ.